ಯೋಗೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ವಿರುದ್ಧ ಸಹಜವಾಗಿ ಜೆಡಿಎಸ್ ಕೆಂಡಾಮಂಡಲವಾಗಿದೆ. ಜೆಡಿಎಸ್ ನಾಯಕರು ಆಕ್ರೋಶ ಭರಿತರಾಗಿ ನುಡಿತಾ ಇದ್ದಾರೆ. ಏನೇನು ಹೇಳಿದ್ದಾರೆ ಡೀಟೇಲ್ಸ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆಪರೇಷನ್ ಜೆಡಿಎಸ್ನ ಸುಳಿವು ಸಿಗ್ತಾ ಇದ್ದ ಬೆನ್ನಲ್ಲೇ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಜೆಡಿಎಸ್ ಶಾಸಕರು ಇವತ್ತು ಮುಂದಾದ್ರು. ಕಾಂಗ್ರೆಸ್ಗೆ ಯೋಗೇಶ್ವರ್ ಯಾವತ್ತಿದ್ರೂ ಕೂಡ ಮುಳ್ಳು. ಕಾಂಗ್ರೆಸ್ ಯೋಗೇಶ್ವರ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಯೋಗೇಶ್ವರ್ಗೆ ಗೆಲುವಿನ ಮದ ಏರಿದೆ, ಅತಿಯಾದಂತಹ ಮದ ಏರಿದೆ ಅಂತೆಲ್ಲ ಹೇಳಿದ್ದಾರೆ. 200 ಜನ ಅವ್ರ ಜೊತೆಲಿದ್ದು ಅಂತ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಗೊತ್ತಾಯ್ತು ಸರ್. ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರನು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸಕ್ಕೆ ಯಾರ ಕೈಲೂ ಆಗಲ್ಲ. ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ, ಅವರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡಿಸಿರ್ತಾರೆ. ಗೆದ್ದಂತ ಅಭ್ಯರ್ಥಿ ಯೋಗೇಶ್ವರ್ ಅವರು ಆ ಗೆಲುವು ಕೊಟ್ಟಂತ ಚನ್ನಪಟ್ಟಣ ಮತದಾರರು ಗೆಲುವಿನ ತಂದು ಕೊಟ್ಟಿದ್ದಾರೆ. ಅದನ್ನ ಅವರು ಗೌರವಿಸಬೇಕು. ಅದು ಬಿಟ್ಟು ಗೆಲುವಿನ ಮದದಿಂದ ಈ ದೇಶವನ್ನ ಆಳದಂತ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂತ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು, ಕುಮಾರಣ್ಣ ಅವ್ರನ್ನ ರಣಯಡಿ ಅಂತಕ್ಕಂಥದ್ದು, ಇವ್ರಿಗೇನಾದ್ರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 30 ಜನ ಶಾಸಕರನ್ನ ನಾವು ಹೆಂಗೆ ಕಾಂಗ್ರೆಸ್ ಶಾಸಕರನ್ನ ನಾವು ಬಿಜೆಪಿಗೆ ತರ್ತೀನಿ ಅಂತಕ್ಕಂಥ ಹೊರಟಂತ ವ್ಯಕ್ತಿ ಯಾರು ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತೆ ಅಲ್ಲಿ ಎಲ್ರಿಗೂ ಕೂಡ ಹೇಳಲಿಕ್ಕೆ ಬಯಸೋದು, ಏನು ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ ಅವರು ನಿಮಗೆ ಯಾವತ್ತಿದ್ರೂ ಮುಳ್ಳಾಗ್ತಕ್ಕಂಥವ್ರು, ಅವ್ರು ಎಲ್ಲೋದ್ರೂ ಕೂಡ ನೆಲೆ ನಿಲ್ತಕ್ಕಂಥ ವ್ಯಕ್ತಿ ಅವರಲ್ಲ.